ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋ ಏನು ಅಂತ ನಿಮಗೆ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ. ಸೊ ಏನಕ್ಕೆ ನಾನು ಇಷ್ಟು ನೋವಲ್ಲೂ ನಾನು ಈ ವಿಡಿಯೋ ಮಾಡಿಕೊಂಡೆ ಅನ್ನೋದು ನಾನು ವಿಡಿಯೋ ಎಂಡಲ್ಲಿ ಹೇಳ್ತೀನಿ. ಸೊ ವಿಡಿಯೋ ಕೊನೆವರೆಗೂ ನೋಡಿ. ಸಂಜೆವರೆಗೂ ಆರಾಮಾಗೇ ಇದ್ದೆ. ಟೈಮ್ ಆಲ್ರೆಡಿ 8:30 9 ಗಂಟೆ ಆಗಿತ್ತು. ಆಲ್ರೆಡಿ ರಿಲಯನ್ಸ್ ಕ್ಲೋಸಿಂಗ್ ಟೈಮು. ಸ್ವಲ್ಪ ಏನಾದ್ರೂ ತೊಗೊಂಡು ಹೋಗೋಣ, ದಿನ ಅನ್ನ ತಿಂದು ತಿಂದು ಬೇಜಾರಾಗ್ಬಿಟ್ಟಿತ್ತು. ಸೊ ಎಗ್ಗೆಲ್ಲ ಖಾಲಿಯಾಗಿತ್ತು. ತೊಗೊಳ್ಳೋಣ, ಸ್ವಲ್ಪ ಫ್ರೂಟ್ ಏನಾದರೂ ತೊಗೊಳ್ಳೋಣ ಅಂತ ಬಂದೆ. ಫ್ರೂಟ್ಸ್ ಎಲ್ಲ ಒಂಥರ ಹಾಳಾಗ್ಬಿಟ್ಟಿತ್ತು, ಅಷ್ಟು ಚೆನ್ನಾಗಿರಲಿಲ್ಲ. ಹಾಗಾಗಿ ಎಗ್ ತೊಗೊಂಡೆ, ಹಾಗೆ ಬಟರ್ ತೊಗೊಂಡೆ. ಸ್ವಲ್ಪ ಟೊಮೊಟೊನೂ ಖಾಲಿಯಾಗಿತ್ತು. 78 ರೂಪಾಯಿ kg ಟೊಮೊಟೊ ಇತ್ತು. ಟೊಮೊಟೊ ಕೂಡ ತೊಗೊಂಡೆ. ಬಾಳೆಹಣ್ಣು ಎಲ್ಲ ತಗೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ಬ್ಯಾಗ್ ಏನೂ ತಂದಿರಲಿಲ್ಲ. ಜಸ್ಟ್ ನಾನು ಮೊಟ್ಟೆ ತೊಗೊಂಡು ಹೋಗೋಕ್ಕೆ ಅಂತ ಬಂದು ಅಷ್ಟೆಲ್ಲ ತೊಗೊಂಡು, ಹಾಗೆ ಒಂದು ಅರ್ಧ kg ಅಷ್ಟು ಸೌತೆಕಾಯಿ ಎಲ್ಲ ತೊಗೊಂಡು, 1 ಪೌಂಡ್ ಬ್ರೆಡ್ ತೊಗೊಂಡೆ. ನಾನು ಮಾರ್ನಿಂಗ್ ಟೈಮಲ್ಲಿ ಕಾಫಿ ಕುಡಿಬೇಕಾದ್ರೆ ತಿನ್ನಲಿಕ್ಕಾಗುತ್ತೆ ಅಂತ. ಸೊ ತಗೊಂಡೋಗಿ ಮನೇಲೆಲ್ಲ ಇಟ್ಟು ಊಟ ಮಾಡಿನೂ ಕೂಡ ಮಲ್ಕೊಂಡಿದ್ದೆ. ನಾನು ಟೈಮ್ ನೋಡ್ತಿರ್ಬೋದು 12:21 ಆಗಿದೆ. ಇದ್ದಕ್ಕಿದ್ದಂಗೆ ಸಡನ್ನಾಗಿ ನನಗೆ ಹೊಟ್ಟೆ ನೋವು ಶುರುವಾಯಿತು. ಸೊ ಕೆಲವರಿಗೆ ಎಷ್ಟು ಹೇಳಿದ್ರೂ ನಂಬಲ್ಲ. ನಮ್ಮವರೇ ಆಗಿರ್ಬೋದು ಅಥವಾ ನನ್ನ ಫ್ರೆಂಡ್ ಸರ್ಕಲಲ್ಲೇ ಆಗಿರ್ಬೋದು, ಬೇರೆಯವರೇ ಆಗಿರ್ಬೋದು, ಹೆಂಗೆ ಮಾತಾಡ್ತಾರೆ ಅಂದರೆ, ಅವಳಿಗೇನು ಒಬ್ಬಳೇ ಇರ್ತಾಳೆ, ಯಾರೋ ದುಡ್ದಾಕ್ತಾರೆ, ತಿನ್ಕೊಂಡಿರ್ತಾಳೆ ಆರಾಮಾಗಿ, ಒಬ್ರಿಗಿರೋಕ್ಕೆ ಏನು ಬೇಜಾರಾಗುತ್ತೆ, ಕೆಲ್ಸಕ್ಕೆ ಹೋಗಲ್ಲ, ಏನಿಲ್ಲ, ಮನೆಯಲ್ಲೇ ಇರೋದು ಅಷ್ಟೇ, ಈ ಥರ ಎಲ್ಲ ಮಾತಾಡ್ತಿರ್ತಾರೆ. ನಮ್ಮ ಪರಿಸ್ಥಿತಿ ಹೀಗಿರಬೇಕಾದ್ರೆ ನಾನಿವಾಗ ತೋರಿಸ್ತಿದ್ದೀನಲ್ಲ, ಇದು 3 ಪ್ಯಾಕೆಟು ಟ್ಯಾಬ್ಲೆಟ್ ಇರೋದದು. ಒಂದೊಂದರಲ್ಲಿ 10 ಇರುತ್ತೆ. ಸೊ ಇದು ಬೇರೆ ಟ್ಯಾಬ್ಲೆಟು, ಇನ್ನೂ ಎಕ್ಸ್ಟ್ರಾ ಇರೋವು ಬೇರೆ ಇದ್ದಾವೆ. ನಾನು ಬರೀ ಅಷ್ಟು ಮಾತ್ರ ತೋರಿಸಿದ್ದೀನಿ. ಅದಷ್ಟು ಟ್ಯಾಬ್ಲೆಟು ನಾನು ಎವ್ರಿಡೇ ತೊಗೋಬೇಕು. 2 ಟೈಮ್ 3 ಟೈಮ್ ತೊಗೋಬೇಕು. ಮತ್ತು ಟಾನಿಕ್ ಕುಡಿಬೇಕು. ಸೊ ಇದೆಯಲ್ಲ, ಇದು ನಾನು ಇವಾಗ ತೊಗೊಂಡಿದ್ದು ಹೊಟ್ಟೆ ನೋವಿನ ಮಾತ್ರೆ. ಸೊ ಇದು ನಾನು ದಿನ ತೊಗೊಳ್ಳೋ ಅಂಥ ಮಾತ್ರೆಗಳು. ಮತ್ತು ಇವಾಗ ತೋರಿಸ್ತಾ ಇರೋದು ಟಾನಿಕ್ಕು. ಇದನ್ನು ಸರಿ ಸುಮಾರು ಒಂದು 10 ಡಬ್ಬಿ ಖಾಲಿ ಮಾಡಲಿಕ್ಕೆ ಹೇಳಿದ್ದಾರೆ. ಅಂದರೆ 10 ಬಾಟಲ್ ಅದು ಟಾನಿಕ್ನ ಕುಡಿಲಿಕ್ಕೆ ಹೇಳಿದ್ದಾರೆ. ಸೊ ಇಷ್ಟೆಲ್ಲ ನನ್ನ ಒಂದು ಪ್ರೊಸೀಜರ್ ಇರುತ್ತೆ. ಇವಾಗ ನಾನು ಈ ಥರ ಯಾಕೆ ಓಡಾಡ್ತಿದ್ದೀನಿ ಅನ್ನೋದು ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಯಾಕಂದರೆ ನನ್ನ ಖುಷಿಗಿಂತ ನೀವು ನನ್ನ ನೋವಲ್ಲಿ ತುಂಬ ಭಾಗಿಯಾಗಿರ್ತೀರ. ನಾನು ಎಲ್ಲ ವ್ಯೂವರ್ಸ್ಗಳಿಗೂ ನಾನು ಎಷ್ಟು ಋಣಿಯಾಗಿದ್ರು ಅದು ಕಡಿಮೆನೇ. ಸೊ ನನ್ನ ದಿನ ವಿಡಿಯೋ ನೋಡೋರು ಎಷ್ಟು ಸಮಾಧಾನ ಮಾಡ್ತಾರೆ ಅಂದರೆ ಅಷ್ಟು ಸಮಾಧಾನ ಮಾಡ್ತಾರೆ. ಇಷ್ಟು ದೊಡ್ಡ ಮನೇಲಿ ನಾನು ಒಬ್ಬಳೇ ಇದ್ದೀನಿ. ಇವಾಗ ನನಗೆ ಈ ಥರ ಹೊಟ್ಟೆ ನೋವ್ತಾ ಇದೆ ಅಥವಾ ನನಗೇನೋ ಆಗ್ತಾಯಿದೆ ಅಂತ ನಾನು ಯಾರಿಗೆ ಫೋನ್ ಮಾಡಿದ್ರೂ ಕೂಡ ಅವ್ರು ಬರ್ಬೋದು, ಸಮಾಧಾನ ಮಾಡ್ಬೋದು, ಹೋಗ್ಬೋದು ಅಷ್ಟೇ. ಅದನ್ನು ಬಿಟ್ಟರೆ ನನ್ನ ನೋವನ್ನ ನಾನೇ ತಿನ್ನಬೇಕಲ್ವ. ಸೊ ಹಾಗಾಗಿ ನಾನು ಯಾರಿಗೂ ಏನು ಹೇಳಲಿಲ್ಲ. ಚೆನ್ನಾಗಿದ್ದವಳಿಗೆ ಇದ್ದಕ್ಕಿದ್ದಂಗೆ ಹೊಟ್ಟೆ ನೋವು ಶುರುವಾಯಿತು. ನನಗೆ ಸಂಜೆಯಿಂದನೂ ಸ್ವಲ್ಪ ನೋವಿತ್ತು. ಡಾಕ್ಟರ್ ಇನ್ನೇನು ಮಾಮೂಲಿ ಹೇಳಿದಾರಲ್ಲ, ಒಂದು 3-4 ತಿಂಗಳವರೆಗೂ ಅದು ಪೇಯ್ನ್ ಇರುತ್ತೆ, ಒಳಗಡೆ ಗಾಯ ಎಲ್ಲ ಮಾಯಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಂತ. ಸೊ ನಾನು ಅದಕ್ಕೋಸ್ಕರ ನಾನು ಯಾರಿಗೆ ಏನು ಹೇಳ್ಕೊಳಲ್ಲ. ಸ್ವಲ್ಪ ನೋವಿದ್ರೂ ಕೂಡ ನಾನು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಲ್ಲ. ತುಂಬ ನೋವಾದಾಗಲೇ ನನಗೆ ತಡ್ಕೊಳ್ಳಿಕ್ಕಾಗಲ್ಲ. ಈ ನೋವಲ್ಲೂ ಕೂಡ ಏನಕ್ಕೆ ವಿಡಿಯೋ ಮಾಡ್ಕೊಂಡಿದ್ದೀನಿ ಅಂತಂದರೆ, ನಮ್ಮನ್ನು ಯಾರು ಕೇಳಬೇಕು ಅವರೇ ನಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾರೆ. ಕೆಲವೊಂದೊಂದು ಸಲ ತುಂಬ ಅಂದರೆ ತುಂಬ ನೆಗ್ಲೆಕ್ಟ್ ಮಾಡ್ತಾರೆ. ಈ ಥರ ನೋಡಿದಾಗಾದ್ರೂ ಅವರಿಗೆ ಮನಸ್ಸು ಕರಗ್ಬೋದು ಅಂತ ಯಾರೂ ನೋವಲ್ಲಿ ನಾಟಕ ಆಡ್ಲಿಕ್ಕೆ ಹೋಗಲ್ಲ, ಸುಳ್ಳು ಹೇಳಲಿಕ್ಕೆ ಹೋಗಲ್ಲ, ಮತ್ತೊಂದು ಮಾಡ್ಲಿಕ್ಕೆ ಹೋಗಲ್ಲ. ಪ್ರೆಸೆಂಟ್ ಅವ್ರಿಗೆ ಏನು ನೋವಿರುತ್ತೆ ಅದನ್ನು ಮಾತ್ರ ತೋರಿಸ್ಲಿಕ್ಕೆ ಸಾಧ್ಯ. ಯಾಕಂದರೆ ನಾವು 1 ಸಲ ನಾಟಕ ಆಡ್ಬೋದು, 2 ಸಲ ಆಡ್ಬೋದು, ಆದರೆ ಮೇಲ್ಗಡೆ ಒಬ್ಬ ದೇವ್ರು ಇರ್ತಾನಲ್ಲ, ನಾವು ಏನಾದ್ರೂ ನಮಗೇನೂ ಹುಷಾರಿ ಇದ್ರೂ ಕೂಡ ನಾವು ನಾಟಕ ಆಡ್ದಿದ್ದೀವಿ ಅಂತ ಭಗವಂತಂಗೆ ಗೊತ್ತಿರುತ್ತಲ್ವ, ಆವಾಗ ಅದಕ್ಕೂ ಡಬಲ್ ನೋವು ಕೊಡ್ತಾನೆ ಅಂತ ಎಲ್ರಿಗೂ ಗೊತ್ತಿರುತ್ತೆ. ಎಲ್ಲರೂ ಮನುಷ್ಯರೇ ಅಲ್ವ, ಎಲ್ರಿಗೂ ಗೊತ್ತಿರುತ್ತೆ. ನೋವಿದ್ದರೆ ಮಾತ್ರ ಅಳು ಬರೋದು, ನೋವಿದ್ದರೆ ಮಾತ್ರ ಸಂಕಟ ಆಗೋದು. ನನಗೂ ಪ್ರೆಸೆಂಟ್ ಅದೇ ಫೀಲ್ ಆಗ್ತಾ ಇರೋದು. ಇದ್ದಕ್ಕಿದ್ದಂಗೆ ನೋವು ಬಂತು, ತಡ್ಕೊಳ್ಳಿಕ್ಕಾಗಲಿಲ್ಲ. ನನಗೆ ಯಾವ ಥರ ಆಗ್ತಾಯಿದೆ ಅಂತ ನಂಗೆ ಅದು ಎಕ್ಸ್ಪ್ಲೈನ್ ಮಾಡೋಕ್ಕೂ ಕೂಡ ಆಗ್ತಾಯಿಲ್ಲ. ಸೊ ನಾನು ಇದೆಲ್ಲ ಆಗಬಾರ್ದು ಅಂತ ಅಂದ್ಕೊಂಡಿದ್ದೆ. ಕೆಲವ್ರಿಗೆ ಇದು ಅರ್ಥ ಆಗಬೇಕು. ಒಬ್ಬರೇ ಇದ್ರೂ ಕೂಡ ಎಷ್ಟು ನೋವು ತಿಂತಾರೆ, ಅವ್ರು ಎಷ್ಟು ಸುಖವಾಗಿದ್ದಾರೆ ಅಂತ ಅವ್ರುಗಳಿಗೂ ಕೂಡ ಅರ್ಥ ಆಗಬೇಕಲ್ವ. ಎಲ್ರಿಗೂ ಕೂಡ ಒಂದು ನೋವು ಇರುತ್ತೆ, ಎಲ್ರಿಗೂ ಒಂದು ಹೆಲ್ತ್ ಪ್ರಾಬ್ಲಮ್ ಇರುತ್ತೆ. ಅದರಲ್ಲಿ ನಾನು ಕೂಡ ಒಬ್ಬಳು. ನಾನು ಹುಟ್ಟಿನಿಂದನೂ ಏನು ಸುಪ್ಪತ್ತಿಗೆಲ್ಲೇ ಬೆಳೆದಿಲ್ಲ. ನಾನು ಹುಟ್ಟಿದಾಗಿಂದನೂ ಒಂದು ಹೊತ್ತು ಊಟ ತಿಂದು ಅಥವಾ ಒಂದೊತ್ತು ಊಟನೇ ಇಲ್ದಲೆ ನೀರು ಕುಡಿದು ಎಲ್ಲ ಅವಮಾನಗಳು ಅನುಭವಿಸಿನೇ ನಾನು ಬೆಳೆದು ಬಂದಿರೋದು. ಸೊ ಪ್ರೆಸೆಂಟ್ ಇವಾಗ ತಿನ್ನೋಕ್ಕೆ, ಉಣ್ಣೋಕ್ಕೆ, ಉಡೋಕ್ಕೆ ಎಲ್ಲದೂ ಇದೆ. ಆದರೆ ಸ್ವಲ್ಪ ನನಗೆ ಅನಾರೋಗ್ಯ ಸಮಸ್ಯೆ ಏನಕ್ಕಿದ್ದು ಬಂತು ಅಂತಲೂ ನನಗೆ ಗೊತ್ತಿಲ್ಲ. ಒಂದೊಂದು ಸಲ ಅನಿಸುತ್ತೆ, ನನ್ನದು ಇಷ್ಟೇನ ಜೀವನ, ನನಗೆ ಇಲ್ಲಿಗೆ ಮುಗ್ದೋಯ್ತಾ, ಇನ್ನು ನನಗೆ ಏನಾಗುತ್ತೋ ಏನೋ. ನನಗೆ ಇವಾಗಂತೂ ಒಂದೊಂದು ರಾತ್ರಿ ಕಳೆಯೋದೇ ಭಯ ಆಗ್ತಾಯಿದೆ ನನಗೆ. ಬೆಳಕರೆ ಅಷ್ಟೊತ್ತಿಗೆ ನಾನು ಏನಾದ್ರೂ ಸತ್ತೋಗ್ಬಿಟ್ರೆ ಏನು ಮಾಡೋದು, ಈ ಥರ ಎಲ್ಲ ಕೆಟ್ಟ ಆಲೋಚನೆ ಬರುತ್ತೆ. ಒಂದೊಂದು ಸಲ ನೋವು ಬಂದಾಗಂತೂ ತಡ್ಕೊಳ್ಳಿಕ್ಕೆ ಆಗಲ್ಲ.
ಎಷ್ಟು ಜನ ನನಗೆ ಕಮೆಂಟ್ ಹಾಕ್ತಾರೆ ನೋವು ಸ್ವಲ್ಪ ಕಡಿಮೆ ಆಗುತ್ತೆ ದಿನ ಕಳೀತಾ ಅಂತ. ಬಟ್ ನನಗೆ ಇನ್ನೂ ನೋವು ಜಾಸ್ತಿನೇ ಆಗ್ತಾಯಿದೆಯಲ್ಲ, ಏನಕ್ಕೆ ಅಂತಲೇ ಅರ್ಥ ಆಗ್ತಿಲ್ಲ. ನೋಡಿದ್ರೆ ಡಾಕ್ಟರ್ ಹೇಳಿರೋಂಥ ಪ್ರತಿಯೊಂದೂ ನಾನು ಪಾಲನೆ ಮಾಡ್ತಿದ್ದೀನಿ. ಏನೂ ಕೂಡ ನಾನು ಆಚೆಯಿಂದ ತೊಗೊಂಬಂದಿರೋದು ಏನೂ ತಿನ್ನಲ್ಲ, ಮನೇಲೇ ತಿಂತೀನಿ. ಅದನ್ನು ಬಿಟ್ಟರೆ ನಾನು ಹೊರಗಡೆ ಅಂಥದ್ದು ಏನೂ ತಿನ್ನಲ್ಲ. ಏನಕ್ಕೆ ಈ ಥರ ನೋವು ಬರ್ತಾಯಿದೆ ಅಂತ ಗೊತ್ತಿಲ್ಲ. ನಾನು ಹಾಸ್ಪಿಟಲ್ಲಿಗೆ ಹೋಗ್ಬೋದು ನೋವು ಬಂದ ತಕ್ಷಣವೇ, ಮತ್ತೆ ಅದೇ ಮೆಡಿಸನ್ನು, ಅದೇ ಟ್ಯಾಬ್ಲೆಟು, ಮತ್ತು ಅದೇ ಟಾನಿಕ್ಕು, ಇಲ್ಲಾಂದ್ರೆ ಅದೇ 1-2-3 ಬಾಟಲ್ ಡ್ರಿಪ್ ಹಾಕಿ ಕಳಿಸ್ತಾರೆ. ಮತ್ತು ಇನ್ನೊಂದು 5-6 ದಿನಕ್ಕೆ ಅದೇ ನೋವು ಬರುತ್ತೆ. ಸೊ ಅದಕ್ಕೋಸ್ಕರ ನಾನು ಹೋಗ್ತಾನೆ ಇಲ್ಲ. ಎಷ್ಟಾದರೂ ನೋವು ಬರಲಿ, ಇದೇ ಮಾತ್ರೆಯಲ್ಲಿ ಕ್ಯೂರ್ ಮಾಡ್ಕೋಬೇಕು ಅಂತ ಸುಮ್ಮನಾಗ್ಬಿಟ್ಟಿದ್ದೀನಿ ನಾನು. ತುಂಬ ಅಂದರೆ ತುಂಬ ನೋವು ಬಂದುಬಿಡ್ತು ನನಗೆ, ರಾತ್ರಿ ತಡ್ಕೊಳ್ಳಿಕ್ಕೆ ಆಗಿಲ್ಲ. ಸೊ ಅದಕ್ಕೋಸ್ಕರನೇ ನನಗೆ ವಿಡಿಯೋ ಇಡಲಿಕ್ಕೆ ಜಸ್ಟ್ ನನಗೊಂದು 4-5 ಸೆಕೆಂಡ್ ಆಗುತ್ತಷ್ಟೇ, ಒಂದು ಸ್ಟ್ಯಾಂಡಲ್ಲಿ ಒಂದು ಮೊಬೈಲ ಹ್ಯಾಂಗ್ ಮಾಡಲಿಕ್ಕೆ. ಬಟ್ ಯಾರೂ ಮೊಬೈಲ್ ಇಟ್ಟಿದ್ದೀವಿ ಅಂತೇಳಿ ನಾಟಕ ಮಾಡಲ್ಲ. ನೋವಿರೋದಕ್ಕೋಸ್ಕರನೇ ನಾನು ವಿಡಿಯೋ ಮಾಡಿಕೊಂಡೆ, ನೋಡೋರು ನೋಡಲಿ. ಆವಾಗಾದ್ರೂ ನನಗೆಷ್ಟು ನೋವಾಗ್ತಿದೆ, ನನಗೆಷ್ಟು ಒಂಟಿತನ ಕಾಡ್ತಾಯಿದೆ ಅನ್ನೋದು ಅವ್ರಿಗೆ ಅರ್ಥ ಆಗಲಿ ಅನ್ನೋ ಒಂದು ಕಾರಣಕ್ಕೆ ವಿಡಿಯೋ ಮಾಡಿಕೊಂಡಿದ್ದು. ತುಂಬ ಅಂದರೆ ತುಂಬ ಬೇಜಾರಾಗ್ತಾಯಿತ್ತು ನನಗೆ. ನನ್ನ ಮೇಲೆ ನನಗೇ ಅಯ್ಯೋ ಪಾಪ ಅನ್ನಿಸ್ತಾಯಿತ್ತು. ನೆನ್ನೆ ಏನಕ್ಕಪ್ಪ ಬೇಕಿತ್ತು ಈ ಜೀವನ ನನಗೆ, ಏನಕ್ಕಾದ್ರೂ ನಾನು ಇಲ್ಲಿಗೆ ಬಂದೆ, ಏನಕ್ಕೆಲ್ಲ ಇದು ಮದುವೆ ಸಂಬಂಧ ಇದೆಲ್ಲ ಯಾಕೆ ಬೇಕಿತ್ತು ನನಗೆ? ಸುಮ್ಮನೆ ನನ್ನ ಪಾಡಿಗೆ ನಾನು ಹೆಂಗೋ ಎಲ್ಲೋ ಇದ್ಬಿಡ್ಬೇಕಿತ್ತು, ಇದು ಯಾವುದು ನನಗೆ ಬೇಡವಾಗಿತ್ತು ಅಂತ ಕೆಲವೊಂದೊಂದು ಸಲ ತುಂಬ ಅಂದರೆ ತುಂಬ ನನಗೆ ನಾನೇ ಬೈಕೊತೀನಿ. ಆದರೆ ಏನೂ ಮಾಡೋಂಗಿಲ್ಲ, ಹಣೆ ಬರದಲ್ಲಿ ಬರ್ದಿರೋದು ಯಾರೂ ತಪ್ಸೋಕ್ಕಾಗಲ್ಲ ಅಂತಾರಲ್ಲ, ಹಂಗಾಗಿದೆ ಇವಾಗ ನನ್ನ ಪಾಡು. ನನಗೆ ತುಂಬ ಬೇಜಾರಾದಾಗ ತುಂಬ ಫೀಲಿಂಗ್ ಸಾಂಗ್ ಕೇಳ್ತೀನಿ ನಾನು. ಫಸ್ಟ್ ಟೈಮು ನನಗೆ ಈ ಒಂದು ಸಾಂಗು ನಾನು ಕೇಳಿದ್ದು ಯೂಟ್ಯೂಬಲ್ಲಿ ಸರ್ಚ್ ಮಾಡ್ಬೇಕಾದ್ರೆ ನಾನು ನೋಡಿದ್ದು. ಸೊ ಸಾಧು ಕೋಕಿಲ ಸರ್ ಅವ್ರು ಹಾಡಿರೋದು ಎಷ್ಟು ಅದ್ಭುತವಾಗಿರೋ ಅಂಥ ಒಂದು ಸಾಂಗು, ಆ ಧ್ವನಿ ಅದು ಕೇಳಿದಾಗಲೇ ಇನ್ನೂ ಇನ್ನೂ ಅಳಬೇಕು ಅನಿಸುತ್ತೆ, ಅಷ್ಟು ನೋವಾಗುತ್ತೆ. ಹಾಗೆ ನಮ್ಮ ನೋವು ಕೂಡ ಮರೆತು ಬಿಡ್ಬೋದು. ಸೊ ಹಂಗೆ ಸ್ವಲ್ಪ ಹೊತ್ತು ಮೊಬೈಲ್ ಹಿಡ್ಕೊಂಡು ಹಾಗೆ ಓಡಾಡಿ ಏನೇನೋ ಮಾಡಿ ಟ್ಯಾಬ್ಲೆಟ್ ಎಲ್ಲ ತೊಗೊಂಡು ಸ್ವಲ್ಪ ನೋವು ಕಡಿಮೆ ಆಗುತ್ತೆ ಅಂತ ಅಂದ್ಕೊಂಡು ಬಂದು ಹಾಗೇ ಸ್ವಲ್ಪ ಹೊತ್ತು ಮಲ್ಕೊಂಡು, ಲೈಟೆಲ್ಲ ಏನು ಆಫ್ ಮಾಡಲಿಲ್ಲ, ಹಾಗೇ ಸ್ವಲ್ಪ ಹೊತ್ತು ಮಲ್ಕೊಂಡೆ, ನೋಡೋಣ ಕಡಿಮೆ ಆಗ್ಬೋದೇನೋ ಅಂತ. ಹಂಗೆ ಸಾಂಗ್ ಕೇಳ್ಕೊಂಡು ಸುಮಾರು ಒಂದು 50-60 ಸಲ ನಾನು ರಾತ್ರಿ ಆ ಸಾಂಗ್ನ ಕೇಳಿದ್ದೀನಿ. ಅದು ಕೇಳಿದಷ್ಟು ಇನ್ನೂ ಕೇಳಬೇಕು ಅನಿಸುತ್ತೆ. ನನಗೆ ಆಗ್ತಿರೋ ನೋವಿಗೂ ಆ ಸಾಂಗಿಗೂ ಕರೆಕ್ಟಾಗಿತ್ತು ಅದು. ಸೊ ಇನ್ನೂ ಕೇಳಬೇಕು ಅಂತಲೇ ಅನ್ನಿಸ್ತಿತ್ತು. ಸೊ ಕೇಳ್ಕೊಂಡು ನನಗೆ ನಾನೇ ಸಮಾಧಾನ ಮಾಡಿಕೊಂಡೆ. ಇವಾಗ ನನಗೆ ಯಾರೂ ಇಲ್ಲ, ನನ್ನ ಆರೋಗ್ಯ ನಾನೇ ನೋಡ್ಕೋಬೇಕು, ನನಗೆ ನಾನೇ ಕೇರ್ ಮಾಡ್ಕೋಬೇಕು. ಭಗವಂತ ಕೊಟ್ಟಿರೋ ಜೀವ ಇದು, ಯಾವಾಗ ಬೇಕಾದ್ರೂ ಹೋಗ್ಬೋದು. ಇರೋವಷ್ಟು ದಿನ ನಮ್ಮನ್ನು ನಾವು ಕೇರ್ ಮಾಡ್ಕೊಳ್ಳೋಣ. ಯಾರು ನಂಬಿನೂ ನಾವು ಭೂಮಿ ಮೇಲೆ ಬಂದಿಲ್ಲ ಅಂದರೆ ಯಾರನ್ನು ನಂಬಿನೂ ಕೂಡ ನಾವು ಬದುಕೋದು ಬೇಡ ಅಲ್ವಾ? ಸೊ ನಮ್ಮನ್ನು ನಾವು ಕೇರ್ ಮಾಡ್ಕೊಳ್ಳೋಣ ಫಸ್ಟು ಅಂತ ನನಗೆ ನಾನೇ ಸಮಾಧಾನ ಮಾಡಿಕೊಂಡು ಅಳ್ತನೋ ಏನೋ ಮತ್ತೊಂದು ವಾಕಿಂಗು ಏನೋ ಮಾಡಿಕೊಂಡು ಸ್ವಲ್ಪ ನೋವು ಕಡಿಮೆ ಆಗುತ್ತೆ ಅಂತ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆಗೆ ಒದ್ದಾಡ್ತಾ ಇದ್ದೆ. ಇವತ್ತು ನಿಮಗೆ ಗೊತ್ತಾಗಿರ್ಬೋದು ನಾನು 4-5 ಪಿಲ್ಲೋ ಏನಕ್ಕೆ ಇಟ್ಕೋತೀನಿ ಅಂತ. ಈ ರೀತಿಯಾಗಿ ನಾನು ಹೊಟ್ಟೆ ಭಾಗಕ್ಕೆ ಆ ಪಿಲ್ಲೋನ ಕೊಟ್ಕೋತೀನಿ. ಇಲ್ಲಾಂದರೆ ನಂಗೆ ರಾತ್ರಿ ಟೈಮ್ ನಿದ್ದೆ ಬರೋಲ್ಲ, ತುಂಬ ಅಂದರೆ ತುಂಬ ನೋವು ಬರುತ್ತೆ. ಸೊ ಎಲ್ಲರಿಗೂ ಒಂದೇ ಥರ ಇರೋಲ್ಲ ಹೆಲ್ತ್ ಇಶ್ಯೂಸು. ನಂತರ ಆಪ್ರೇಷನ್ ತುಂಬ ಜನ ಮಾಡ್ಕೊಂಡಿರ್ಬೋದು, ಆದರೆ ದೇಹಗಳು ಬೇರೆ ಇರುತ್ತಲ್ವ. ಆ ದೇಹ ಯಾವ ಥರ ನಮ್ಮ ನೋವಿಗೆ ಸ್ಪಂದಿಸುತ್ತೆ, ನಮ್ಮ ಒಂದು ಕ್ಯೂರ್ ಆಗೋಕ್ಕೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೊಬ್ಬೊಬ್ಬರು ತುಂಬ ಸ್ಟ್ರಾಂಗಾಗಿರ್ತಾರೆ, ಬೇಗ ಕ್ಯೂರ್ ಆಗ್ತಾರೆ. ಕೆಲವೊಬ್ಬೊಬ್ಬರಿಗೆ ನೋಡ್ಕೊಳ್ಳೋರು ಇರ್ತಾರೆ, ಅವ್ರನ್ನ ಕೇರ್ ಮಾಡ್ತಾರೆ, ಬೇಗ ಕ್ಯೂರ್ ಆಗ್ತಾರೆ. ಇಲ್ಲಿ ನನ್ನ ಸಿಚುವೇಶನ್ ಹೆಂಗಾಗಿದೆ ಅಂತಂದರೆ, ನಾನು ಆಪ್ರೇಷನ್ ಮಾಡಿಸ್ಕೊಂಬಂದು ಒಂದು 10 ದಿನ ಅಷ್ಟೇ, ಹೊಲಿಗೆ ಬಿಚ್ಚೋವರೆಗೂ ಅಷ್ಟೇ ನಾನು ಸ್ವಲ್ಪ ರೆಸ್ಟಲ್ಲಿ ಇದ್ದಿದ್ದು. ಮನೆಗೆ ಬಂದಮೇಲೆ ಆಲ್ಮೋಸ್ಟ್ ನಾನು ಪಾತ್ರೆ ತೊಳೆಯೋದು, ಗ್ಯಾಸ್ ಎಲ್ಲ ಉರಿಸ್ಕೊಳ್ಳೋದು, ಸಣ್ಣ ಪುಟ್ಟದ್ದು ಈರುಳ್ಳಿ ಕಟ್ ಮಾಡೋದು, ಬಟ್ಟೆ ಮಡ್ಚೋದು, ಇದೆಲ್ಲ ನಾನು ಮಾಡ್ಕೋತಾನೆ ಇದ್ದೆ. ಹೊಲಿಗೆ ಬಿಚ್ಚೋದಕ್ಕಿಂತ ಮೊದಲು ಕೂಡ ನಾನು ಯಾರ ಮೇಲೂ ಡಿಪೆಂಡ್ ಆಗಿರಲಿಲ್ಲ. ಸೊ ಹೊಲಿಗೆ ಎಲ್ಲ ಬಿಚ್ಚಾದಮೇಲೆ ನನ್ನ ಕೆಲಸನ ನಾನೇ ಒಂದೊಂದೇ ಮಾಡ್ಕೊಳ್ಳಿಕ್ಕೆ ಶುರು ಮಾಡಿದ್ದು. ಎಷ್ಟು ಅಂತ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದಲ್ವ. ಒಂದು ಬಿಸಿನೀರಿಗೂ ಕೇಳಬೇಕು, ಒಂದು ಮೊಬೈಲ್ ಚಾರ್ಜ್ ಹಾಕೋಕ್ಕೆ ಕೇಳಬೇಕು, ಎಲ್ಲದಕ್ಕೂ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋಕ್ಕೆ ನನಗಾಗಲಿಲ್ಲ. ಸೊ ಹಾಗಾಗಿ ನಾನು ಸ್ಟಿಚಿಂಗ್ ಬಿಚ್ಚಿ ಒಂದು ದಿನ ಆದಮೇಲೆ ನಾನೇ ಸ್ನಾನ ಮಾಡೋದು, ನಾನೇ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋದು ಎಲ್ಲ ನಿಧಾನಕ್ಕೆ. ತುಂಬ ಕಷ್ಟ ಆಗ್ತಾಯಿತ್ತು, ಆಗಲ್ಲ ಅಂತ ನಾನು ಹೇಳಲ್ಲ, ತುಂಬ ಆಗಿರುತ್ತೆ. ಆ ಹೆಣ್ಮಕ್ಳು ಅನುಭವಿಸಿರ್ತಾರಲ್ಲ ಅವ್ರಿಗೆ ಮಾತ್ರ ನೋವು ಗೊತ್ತಿರುತ್ತೆ. ಆದ್ರೂ ನನ್ನ ಕೆಲಸ ನಾನೇ ಮಾಡ್ಕೊಳ್ತಾ ಬಂದೆ. ಬಟ್ ಅದಕ್ಕೂ ಏನೋ ರೆಸ್ಟ್ ಮಾಡಿಲ್ವಲ್ಲ, ಅದಕ್ಕೂ ಏನೋ ಗೊತ್ತಿಲ್ಲ, ಇತ್ತೀಚೆಗಂತೂ ನನಗೆ ಪೇಯ್ನ್ ತುಂಬ ಬರ್ತಾಯಿತ್ತು.
ಸೊ ಅದಕ್ಕೋಸ್ಕರ ನಾನು ಇವತ್ತಿನ ವಿಡಿಯೋನ ಬರೀ ನನ್ನ ನೈಟ್ ರುಟೀನಲ್ಲಿ ನಾನು ನಿದ್ದೆ ಬರಲ್ಲ, ಊಟ ಮಾಡಲ್ಲ ಅಂತ ಹೇಳ್ತಿರ್ತೀನಲ್ಲ. ಸೊ ಎಲ್ರಿಗೂ ನಿದ್ದೆ ಬರುತ್ತೆ, ಎಲ್ರಿಗೂ ಊಟ ಸೇರುತ್ತೆ, ನೀನು ಒಬ್ಳಿಗೇ ಸೇರಲ್ಲ ಅಂತ ಅಂತಿರ್ತಾರಲ್ಲ, ಅಂಥವ್ರಿಗೋಸ್ಕರ ನಾನು ಇವತ್ತಿನ ಬರೀ ಸಿಂಪಲ್ಲಾಗಿ ಇದೊಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ನನಗೂ ನೋವಿದೆ, ನನ್ನ ದೇಹಕ್ಕೂ ನೋವಾಗುತ್ತೆ. ಸೊ ಸಣ್ಣ ಪುಟ್ಟದ ಆಪ್ರೇಷನ್ ಮಾಡಿಸ್ಕೊಂಡಿದ್ರೆ ನಾನು ಕೇರ್ ಮಾಡ್ತಿರ್ಲಿಲ್ಲ. ಸೊ ಅಷ್ಟು ದೊಡ್ಡ ಆಪ್ರೇಷನ್ ಮಾಡಿಸ್ಕೊಂಡು ಇಷ್ಟು ನೋವು ತಿಂತಿದ್ದೀನಿ ಅಂದರೆ ನಂಗೆ ಖಂಡಿತವಾಗ್ಲೂ ನೋವು ಆಗೇ ಆಗುತ್ತೆ. ನೋಡಿ ಇವಾಗ ಟೈಮ್ ಕರೆಕ್ಟಾಗಿ 1 ಗಂಟೆ ಮೇಲಾಗಿದೆ, ಆದ್ರೂ ನಿದ್ದೆ ಬಂದಿಲ್ಲ. ಸೊ ನಿದ್ದೆ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ, ನಿದ್ದೆ ಅಂತೂ ಬರಲ್ಲ. ಸೊ ಇದಿಷ್ಟು ನನ್ನ ರಾತ್ರಿ ಟೈಮಲ್ಲಿ ನನಗೆ ಯಾವ ಥರ ನೋವಾಗುತ್ತೆ ಅನ್ನೋದನ್ನೊಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಅಷ್ಟೇ. ಸೊ ಯಾರೇನು ಅನ್ಕೋತಾರೋ ಗೊತ್ತಿಲ್ಲ, ಬಟ್ ನನ್ನ ನೋವನ್ನ ಇವತ್ತು ನಿಮ್ಗಳ ಮುಂದೆ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ಕೆಲವರಿಗೆ ಇದ್ರ ಮೂಲಕ ಉತ್ತರನೂ ಕೂಡ ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ. ನನಗೆ ಈ ವಿಡಿಯೋ ನೋಡಬೇಕಾದ್ರೆ ನನಗೆ ಅಳು ಬರ್ತಿತ್ತು, ನಂಗೆ ಅಷ್ಟು ಬೇಜಾರಾಗ್ತಾಯಿತ್ತು. ಇಷ್ಟೆಲ್ಲ ನೋವು ತಿಂತೀನಲ್ಲ ಭಗವಂತ, ಇದೆಲ್ಲ ನೋವಿಗಿಂತ ಒಂದೇ ಸಲ ಕರ್ಕೊಬಿಡು, ನನಗೆ ಈ ಜೀವನನೇ ಬೇಡ ಅನ್ನೋವಷ್ಟು ನನಗೆ ಸಾಕಾಗೋಗ್ಬಿಟ್ಟಿದೆ. ಕ್ಷಣಕ್ಕೂ ಭಯ ಆಗುತ್ತೆ, ಏನಾದ್ರೂ ಆಗುತ್ತಾ ಅಂತ ಈ ಥರ ಭಯ ಶುರುವಾಗ್ತೈತೆ. ಡಿಪ್ರೆಷನ್ಗೆ ಹೋಗಿ ಹುಚ್ಚಿ ಆಗ್ಬಿಡ್ತೀನೋ ಅಂತ ಕೆಲವೊಂದೊಂದು ಸಲ ಅನಿಸ್ಬಿಡುತ್ತೆ. ತುಂಬ ಅಂದರೆ ತುಂಬ ಒಂಟಿತನ ಕಾಡ್ತಾ ಇದೆ ನನಗಂತೂ ಇತ್ತೀಚೆಗೆ. ಬಟ್ ಯಾರೂ ಪ್ರೆಸೆಂಟ್ಲಿ ಅರ್ಥ ಮಾಡ್ಕೊಳ್ಳೋರು ಯಾರೂ ಇಲ್ಲ. ಒಂದು ಮಾತು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಒಂದು, ನಾವು ದುಡಿತಾ ಇರಬೇಕು, ಇಲ್ಲ ಕೈ ತುಂಬ ದುಡ್ಡು ಇಟ್ಕೊಂಡಿರಬೇಕು, ಆರೋಗ್ಯ ಚೆನ್ನಾಗಿರಬೇಕು, ಇಲ್ಲ ಒಳ್ಳೆ ತಂದೆ ತಾಯಿ ನಮ್ಮ ಜೊತೇಲಿ ಇರಬೇಕು, ಅಣ್ಣ ತಮ್ಮ ಯಾರಾದ್ರೂ ನಮಗೆ ಜೊತೆಲಿದ್ದರೆ ನಮಗೆ ಎಷ್ಟೇ ಕಷ್ಟ ಬಂದರೂ ನಾವು ಅದನ್ನು ಧೈರ್ಯವಾಗಿ ಎದುರಿಸ್ತೀವಿ. ಯಾರೂ ಇಲ್ಲ ಅಂತಂದರೆ ನಿಜವಾಗ್ಲೂ ಇವಾಗ ನನಗೆ ಯಾವ ಥರ ಆಗ್ತೈತೆ, ಇದಕ್ಕಿಂತ ಹೆಚ್ಚಿನ ಪರಿಸ್ಥಿತಿನ ಅನುಭವಿಸೋ ಅಂಥ ಹೆಣ್ಮಕ್ಳು ಕೂಡ ಇದ್ದಾರೆ. ಆದ್ರೂ ಧೈರ್ಯಗೆಡಬಾರ್ದು. ಭಗವಂತ ಕೊಟ್ಟಿರೋ ಒಂದು ಆಯುಸ್ಸೇನಿದೆ ಅದು ಮುಗಿಯೋವರೆಗೂ ಕಷ್ಟಪಟ್ಟು ಹೋರಾಟ ಮಾಡಿ ಜೀವನ ಮಾಡಲೇಬೇಕು. ಸೊ ಇದಿಷ್ಟು ನನ್ನ ರಾತ್ರಿ 1 ಗಂಟೆಲಿ ನಡೆದಿರೋ ಅಂಥ ಇದಿಷ್ಟು ಘಟನೆ. ಸೊ ಸಿಂಪಲಾಗಿ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ. ಇದನ್ನು ವಿಡಿಯೋ ಮಾಡಬೇಕಾ ಅಂತ ಕೆಲವರು ಜನ ಕೇಳೋರು ಇದ್ದಾರೆ. ಸೊ ಅಂಥವ್ರಿಗೆ ನಾನು ಏನು ಹೇಳಲ್ಲ, ಯಾಕಂತಂದರೆ ಇದನ್ನು ನನ್ನವ್ರಿಗೇ ತಲುಪಿಸ್ಬೇಕಿತ್ತು. ಸೊ ಅದಕ್ಕೋಸ್ಕರ ವಿಡಿಯೋ ಮಾಡಿದ್ದೀನಿ. ರಾತ್ರಿ ಪೂರ ನಿದ್ದೆಗೆಟ್ಟು ಸಾಕಾಗೋಗಿತ್ತು. ಬೆಳಗಿನ ಜಾವ 4 ಗಂಟೆ ಅನಿಸುತ್ತೆ ನಾನು ಮಲ್ಕೊಂಡಾಗ. ಹೇಗೋ ಮಾಡಿ ಮಲ್ಕೊಂಡೆ. ಮಾತ್ರೆ ಎಲ್ಲ ತಿಂದಿದ್ನಲ್ಲ, ಮಾತ್ರೆ ಪವರಿಗೆ ಸ್ವಲ್ಪ ಹೊತ್ತು ಆದಮೇಲೆ ನೋವು ಕೂಡ ಕಡಿಮೆ ಆಯಿತು. ಹಾಗೆ ನಿದ್ದೆ ಮಾಡಿದೆ, ಲೇಟಾಗಿ ಕೂಡ ಎದ್ದೆ. ನಾನು ಎದ್ಮೇಲೆ ಮತ್ತೆ ಕೆಲಸ ಮಾಡಬೇಕಲ್ಲ, ಯಾರಿದ್ದಾರೆ ಹೆಲ್ಪ್ ಮಾಡೋಕ್ಕೆ, ನಮಗೆ ನಾವೇ ಅನ್ನೋ ಥರ. ಸೊ ಪಾತ್ರೆ ಎಲ್ಲ ಅಷ್ಟು ಸಿಂಕಲ್ಲಿ ಹಾಕ್ಬಿಟ್ಟಿದ್ದೆ, ಏನೂ ಕ್ಲೀನ್ ಮಾಡ್ಕೊಂಡಿರಲಿಲ್ಲ. ಬೆಳಗ್ಗೆ ಲೇಟಾಗಿ ಎದ್ರೂ ಪರವಾಗಿಲ್ಲ, ನನ್ನ ಕೆಲಸ ನಾನು ಮಾಡ್ಕೊಂಡ್ಲೇಬೇಕು. ಸೊ ಹಾಗಾಗಿ ಪಾತ್ರೆಗಳನ್ನೆಲ್ಲ ತೊಳಿಲಿಕ್ಕೆ ಹಾಕ್ಕೊಂಬಿಟ್ಟು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತೇಳಿ ಎಲ್ಲದನ್ನು ತೊಳಿಲಿಕ್ಕೆ ಹಾಕ್ಕೊಂಡೆ. ಪಾತ್ರೆಗಳನ್ನೂ ಕೂಡ ತೊಳೆದಿದ್ದಾಯಿತು. ಈ ಫ್ಲಾಸ್ಕ್ನ ನಾನು ಕ್ಯಾಂಟೀನಲ್ಲಿ ತೊಗೊಂಡಿದ್ದೆ ಬಿಸಿನೀರು ತುಂಬಿಸ್ಲಿಕ್ಕೆ ಅಂತ. ಸುಮಾರು ಇವಾಗ 1.5 ತಿಂಗಳಿಂದ ಬಿಸಿನೀರನ್ನೇ ಕುಡಿತಾ ಇರೋದು, ತಣ್ಣೀರು ಕುಡಿತಾ ಇಲ್ಲ. ಆದಷ್ಟು ಬಿಸಿನೀರನ್ನೇ ಕುಡೀರಿ, ಒಳಗಡೆ ಗಾಯ ಮಾಯ್ಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದರು. ಸೊ ಹಾಗಾಗಿ ಬಿಸಿನೀರನ್ನೇ ಕುಡಿತಾ ಇದ್ದೀನಿ. ಸೊ ಪಾತ್ರೆಗಳನ್ನೆಲ್ಲ ತೊಳೆದಿದ್ದು ಆಯಿತು. ಇವಾಗ ಗ್ಯಾಸೆಲ್ಲ ಒರೆಸ್ಕೊಬಿಡೋಣ ಅಂತ ಒರೆಸ್ಕೊಳ್ತಾ ಇದ್ದೀನಿ. ರಾತ್ರಿ ಸಾಂಬಾರು ಕೂಡ ಹಾಗೆ ಎಲ್ಲದನ್ನು ಇಟ್ಬಿಟ್ಟಿದ್ದೆ, ಏನೂ ಬಿಸಿನೂ ಮಾಡಿರಲಿಲ್ಲ, ಏನೂ ಇಲ್ಲ. ಈ ಯಾವ್ಯಾವ ವಸ್ತು ಎಲ್ಲೆಲ್ಲಿರುತ್ತೆ ಹಾಗಾಗೆ ಬಿಟ್ಟು ಸುಮ್ಮನೆ ಮಲ್ಕೊಂಡಿದ್ದೆ. ಸ್ವಲ್ಪ ಹೊಟ್ಟೆ ನೋವು ಇರ್ತಿತ್ತು. ಅದಾದಮೇಲೆ ನಾನು ಇನ್ನೇನು ನಿದ್ದೆ ಮಾಡಬೇಕು ಅನ್ನೋಷ್ಟರೊಳಗೆ ತುಂಬ ಹೊಟ್ಟೆ ನೋವು ಶುರುವಾಯಿತು. ಸೊ ನೈಟ್ ಪೂರ ನಿದ್ದೆಗೆಟ್ಟಿದ್ದು ನೋಡಿರ್ತೀರ ವಿಡಿಯೋದಲ್ಲಿ. ಸೊ ಅದಾದಮೇಲೆ ಸ್ವಲ್ಪ ಟೀ ಮಾಡಿಕೊಂಡೆ, ಕೆಲಸ ಎಲ್ಲ ಮುಗಿಸ್ಕೊಂಡು ಟೀ ಮಾಡಿಕೊಂಡು, ಮಾಮೂಲಿ 2 ಟ್ಯಾಬ್ಲೆಟ್ ಇದು ಹೊಟ್ಟೆ ನೋವು ಬಂದಾಗ ಮಾತ್ರನ ಈ ಟ್ಯಾಬ್ಲೆಟ್ ತೊಗೋಬೇಕು, ಬಾಕಿ ಅಂತೆ ತೊಗೋಬೇಡಿ ಅಂತ ಹೇಳಿದರು. ನಾನು ಹಾಸ್ಪಿಟಲ್ಗೆ ಅಡ್ಮಿಂಟ್ ಆಗಿದ್ನಲ್ಲ ಇವಾಗ ರೀಸೆಂಟಾಗಿ ಒಂದು 10 ದಿನದ ಹಿಂದೆ, ಆವಾಗ ಅದನ್ನು ತೊಗೊಂಡಿದ್ದು. ಒಂದು 4 ದಿನ ಅಷ್ಟೇ ತೊಗೊಂಡೆ, ಸ್ವಲ್ಪ ಕಡಿಮೆ ಆಯಿತು. ಅದಾದಮೇಲೆ ಟ್ಯಾಬ್ಲೆಟ್ಗಳನ್ನ ಹಾಗೆ ಇಟ್ಕೊಂಡಿದ್ದೆ. ಸೊ ಅದು ಇವತ್ತು ಯೂಸಿಗೆ ಬಂತು. ರಾತ್ರಿನೂ ತೊಗೊಂಡಿದ್ದೆ, ಮತ್ತು ಬೆಳಗ್ಗೆನೂ ಟ್ಯಾಬ್ಲೆಟ್ ತೊಗೊಂಡು ಇವತ್ತು ನಾನು ಬ್ರೇಕ್ಫಾಸ್ಟಿಗೆ ಆಮ್ಲೆಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಸೌತೆಕಾಯಿ ಕಟ್ ಮಾಡಿಕೊಂಡು ತೊಗೊಂಡಿದ್ದೀನಿ, ಸಿಂಪಲಾಗಿ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಂತ. ಜಾಸ್ತಿ ಹೊಟ್ಟೆ ನೋವಿದ್ದಾಗ ನಾನು ಬ್ರೇಕ್ಫಾಸ್ಟ್ ಲೈಟಾಗಿ ತೊಗೋತೀನಿ. ಇದಿಷ್ಟು ತಿಂದ್ಬಿಟ್ಟು ಮಾತ್ರೆ ತೊಗೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಅಷ್ಟರೊಳಗೆ ಸ್ವಲ್ಪ ಬಾಗಿಲೆಲ್ಲ ತೊಳೆದ್ಬಿಡೋಣ ಅಂದ್ಬಿಟ್ಟು ನಿಧಾನಕ್ಕೆ ಒಂದು 1/4 ಭಾಗದಷ್ಟು ಬಕೆಟಲ್ಲಿ ನೀರು ಇಟ್ಕೊಂಡು ಎಲ್ಲದನ್ನು ತೊಳ್ಕೊಂಡೆ. ಹಾಗೆಯೇ ಅಷ್ಟು ಬಾಕ್ಸ್ಗಳಿತ್ತು, ಅವನು ಕೂಡ ತೊಳೆದಿಟ್ಕೊಂಡೆ. ಫ್ರೆಶಪ್ ಎಲ್ಲ ಆಗಿ ರಾತ್ರಿ ಊಟಕ್ಕೆ ನಾನು ರೈಸ್ ಮತ್ತು ಸಾಂಬಾರು ಹಾಗೆ ಮೊಟ್ಟೆ ಬೇಯಿಸ್ಕೊಂಡಿದ್ದೆ. ಇದಿಷ್ಟನ್ನು ಮಾಡಿ ಸ್ವಲ್ಪ ಸೂಪ್ ಕೂಡ ಮಾಡ್ಕೊಂಡಿದ್ದೆ, ಟೊಮೊಟೊ ಸೂಪು. ಇದಿಷ್ಟು ನನ್ನ 2 ದಿನದ ವ್ಲಾಗ್ ಆಗಿತ್ತು. ಸಿಂಪಲಾಗಿತ್ತು ಅಂತ ಅನ್ಕೋತೀನಿ. ಸೊ ಹೇಗಿತ್ತು ವಿಡಿಯೋ ನನಗಂತೂ ಗೊತ್ತಿಲ್ಲ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್.